ಅಯ್ಯಪ್ಪ, ಸ್ನಾನ ಮಾಡ್ಕೊಂಬರೋ ಅಷ್ಟೊತ್ತಿಗೆ ಸಾಕಾಗೋತು. ಈ ಶೀತಕ್ಕೂ ಹೊತ್ಕು ಬಿಸಿನೇ ಇರಲಿಲ್ಲ ನೀರು. ನಂಗೆ ಒಯ್ಕೊಂಬಂದೀನಿ. ಆ ಗೌಡ್ರು ಎಷ್ಟು ಹೇಳಿದ್ರು ಮಾತು ಕೇಳಲ್ಲ. ಬೆಳಗ್ಗೆನೆ ಹೇಳಿ ಕಾಯಿ ಸಪ್ಪೆ ಮಟ್ಟೆ ತುಂಬು ಪೂರ್ತಿಯಾ, ಬಿಸಿ ಬಿಸಿ ಕಾಯಿ ಚಳಿಗೂ ಅದಕ್ಕೂ ಬಿಸಿ ಬಿಸಿ ಒಯ್ಕೊಂಬರ್ಬೇಕು ಅಂತಂದು. ನಮ್ಮನೆ ನೀನು ಒಬ್ರಿಬ್ರದೀವ, 5-6 ಜನ ಅದೀವಿ. ಒಬ್ರಾದ ತಕ್ಷಣ ಹೋಗಿ ಮೈ ತಕೊಂಬರ್ತಾರೆ. ನಾನು ಲಾಸ್ಟಿಗೆ ಹೋಗೋಷ್ಟೊತ್ತಿಗೆ ನೀರೇ ಕಾದಿರಲ್ಲ. ಕಿಸಾ ಬರೀ ಇದೆ ಹಣೆ ಬರ್ಲಿ ತಡಿವತ್ತವ್ರು. ಅಯ್ಯೋ ಪಾಪ, ಅತ್ತೆಗೆ ತಿಂಡಿಗೆ ಕರೆದಿಲ್ಲ. ಇವತ್ತು ಬೆಳಗ್ಗಿಂದ ತಿಂದಿಲ್ಲ ಅತ್ತೆ. ಬೆಳಗ್ಗೆ ನೋಡಿದ್ರೆ ಎಲ್ಗೋ ಹೋಗಿದ್ರು. ಅತ್ತೆ ತಿಂಡಿ ತಿನ್ಬರತ್ತೆ. ತಿಂತಾಳವ. ಈಗ ಹೋಯ್ದ್ರತ್ತೆ, ಬೆಳಗಿಂದ ಕಾಣ್ತಿಲ್ಲ. ಅವ್ನು ತಿಮ್ಮಣ್ಣ ಮೆಣಸಿನ ತಂದು ಕೊಟ್ಟಿದ್ದ, ಅಲ್ಲಿ ಹೊರಗೆ ಒಣಾಕಿದ್ದೀನಿ. ಅವು ಹೊರಗೆ ಒಣಾಕಿದ್ರೆ ಕೂದಲು ಪಾದ್ಲು ಇಂಥವು ಗಾಳಿಗೆ ಬರ್ತವೆ ಅಂತ ಕುತ್ಕೊಂಡಿದ್ದೆ. ಗಾಳಿಗೆ ಅಂತ ನಿಂಗೆ ಅಡ್ಡ ಇಟ್ಟು ಬಂದವ. ಕೂದಲುಗಳೆಲ್ಲ ಅಲ್ಲಲ್ಲೇ ಬಿಸಾಕ್ತಾರೆ. ಒಂದು ಕವರಿಗೆ ಹಾಕಿ ನೀರೊಲಿ ಪಾರೋಲಿಗಾರ ಹಾಕಲ್ಲ. ಹೆಂಗಸ್ರಿಗೆ ಏನು ಹೇಳೋಣ. ಈಗ ನೋಡಿದ್ರೆ ಎಲ್ಲಾರವು ಕೂದಲು ಉದುರ್ತವೆ. ಆ ಶಾಂಪು ಈ ಶಾಂಪು. ನಮ್ಮ ಕಾಲದಾಗೆಲ್ಲ ಹಿಂಗಿರ್ಲಿಲ್ಲ ಕಣವ. ಬಟ್ಟೆ ಸೋಪು ತಗೊಂಡು ಹಳ್ಳ ಪಳ್ಳಕ್ಕೆ ಹೋಗಿ ಒಕ್ಕೊಂಬರ್ತಿದ್ವಿ. ಮತ್ತೆ ಈಗಂತೂ ಇಂಥ ಶಾಂಪು ಹಾಕೊಂಡು ಎಲ್ಲವೂ ಸುರಿತಾವ ಕೂದ್ಲಂತರು. ಅವಾಗೆಲ್ಲ 1 ಬಾರು 2 ಬಾರು ಅಂತ ಸೋಪ್ ಬರೋವು. ಅವನ್ನ ತಗೊಂಡು ಹೋಗ್ತಿದ್ವಿ 1 ಬಾರು 2 ಬಾರು ಅಂತ ಅಂಗಡಿಗೆ. ಒಂದು ರಾಶಿ ಬಟ್ಟೆ ಬಟ್ಟೆ ಎಲ್ಲ ಒಕ್ಕೊಂಡು ಅದೇ ಸೀರೆಗೆ ಮೈ ತೊಕ್ಕೊಂಡು ತಲೆ ತೊಕೊಂಬರ್ತಿದ್ವಿ. ಮನೆಗೆ ಬಂದು ಬಟ್ಟೆ ಬಿಚ್ಚಿ ಬೇರೆ ಹಾಕಂತಿದ್ವು ಅವ. ಅಂಥ ಕಾಲ ಈಗೆಲ್ಲಿ. ಈಗ ನೋಡಿದ್ರೆ ಅಡ್ಡಾಗ ಒಂದು ನೀರು ಕಾಸಕ್ಕೆ ಇಡ್ತಾರೆ, ನೀರೇ ಬೆಚ್ಚಗಿರ್ತಾವ. ಬಿಸಿ 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 ನೀರೇ ಇರಲ್ಲ. ಅಯ್ಯೋ ಅತ್ತೆ, ನಾನು ಕಾಸಿಪ್ಪೆ ಮಟ್ಟಿ ತುಂಬಂದಿದ್ದೆ ಅತ್ತೆ, ಬಿಸಿನೇ ಆಗಿದ್ದಿಲ್ಲ. ನೀರು ತುಂಬಂದಿದ್ದೆ ನೋಡವ. ನೀರು ತುಂಬಂದ್ರೂ ಬಿಸಿ ಆಗಿಲ್ಲ ನೀರು, ಬೆಚ್ಚಗಿದ್ವ. ಇನ್ನೇನು ಮಾಡೋದು, ಅವನ್ನೇ 1-2 ಚೊಂಬು ಒಯ್ಕೊಂಬಂದೆ. ಬರ್ರಿ ತಿಂಡಿ ತಿನ್ನಂತ್ರಿ. ತಿಂಡಿ ತಿಂದಂಗಿದ್ರೆ ಗ್ಯಾಸ್ಟಿಕ್ ಆಗುತ್ತೆ. ಮೆಣಸಿನ ಒಣಾಕ್ತಿದ್ನ ಕುತ್ಕೊಂಡಿದ್ನಲ್ಲ ಆ ಪ್ರೇಮವ್ವ, ಚಪಾತಿ ಮಾಡಿಂಬಾ ದಾಲ್ ಮಾಡಿ ಚಪಾತಿ ಮಾಡೀನಿ, ತಿನ್ಬಾ ಅಂದ್ಲ. ಎಂತ ದಾಲ್ ಅದು ಅಂತ ಹೋದ್ನವ. 1-2 ಚಪಾತಿ ತಿನ್ಬಂದೆ, ಹೊಟ್ಟಸ್ತಿಲ್ಲ. ಒಂದೇ ಸತಿ ಮಧ್ಯಾಹ್ನ ಉಂಡು ತಿಂತಾಳ. ಹೌದೇ ಅತ್ತೆ, ಸಾರು ಮಾಡಕ್ಕೆ ಇಟ್ಟಿನಿ, ಅನ್ನ ಮಾಡಿ ಮುದ್ದೆ ಮಾಡ್ತೀನಿ ಉಣ್ಣಂತ ಆಡ್ರತ್ಲ. ಮತ್ತೆ ಈಗ ತಿಂಡಿ ತಿಂದ್ರೆ ಈಗ ಸರಿ ಆಗಲ್ಲ. 1-2 ಚಪಾತಿ ತಿಂತೀನಿ ಅಂತೀರಲ್ಲ, ಸಾಕು. ಅಕ್ಕೆಲ್ಲಿ ರಾಣಿ ಕೆಲಸ ಮಾಡ್ತದಾಳ ಹೆಂಗೆ? ಹೋಗಿ ಮಕ್ಕಿ ಕಂದಾಳಲ್ಲ. ನೀನ್ ಬೇಳೆ ಸಾರು ಮಾಡ್ತಿದ್ದೀನಿ ಅಂತಿದೀಯಲ್ಲ, ಇಬ್ಳಾರು ಸೇರಿ ಮಾಡಕ್ ಕಲಿಯಕ್ ಬರಲ್ರ? ಆಕಿ ಆರಾಮಾಗಿರೋದು ನೀನ್ ಮಾಡೋದು. ಅತ್ತೆ ಮರ್ತೇ ಬಿಟ್ಟೆ. ರಾಣಿ ಅಕ್ಕ ಯಾಕ ಬೆಳಗ್ಗೆಯಿಂದನೂ ವಾಂತಿ ಅಂತ ಮಾಡ್ಕೊಂತೈತೆ. ವಾಂತಿ ಮಾಡ್ಕೊಂತದಾಳೆ? ಏನಾತಂತೆ? ಅದೇನ ನಿನ್ನೆ ಆರ್ಡರ್ ಮಾಡ್ಕೊಂಡ್ ಪಿಜ್ಜಾ ಗಿಜ್ಜಾ ಅದೇನ ಬರ್ಗು ಅಂತ ತಂದು ತಿನ್ಲಲ್ಲ, ಮಾಡ್ಕೊಂತಿದ್ದಾಳ. ಮತ್ತೆ ಹೇಳ್ತೀನಿ ಅಂತ ಅದೆಂತದ ಆರ್ಡರ್ ಮಾಡ್ಕೊಂಡ್ ತಿನ್ಬೇಡ ಅಂತ. ಆರ್ಡರ್ ಮಾಡ್ಕೊಂಡ್ ತಿಂತಾಳೆ. ಅದೇ ಅದ್ರ ಮಾಡಿರ್ತಾರ ಏನ, ಸುಮ್ ತಿನ್ನು. ವಾರಕ್ಕೆ 2 ಸತಿ ಮಾಡ್ತಾಳದ್ ನಾಡ್ರ. ನಮ್ಮ ಅಪ್ಪ ದುಡ್ಡು ಕೊಟ್ಟಿದ್ದೆ, ನಮ್ಮ ಅಪ್ಪ ದುಡ್ಡು ಕೊಟ್ಟಿದ್ದೆ ಅಂತ. ಸರಿ ಅತ್ತೆ, ನಾನು ಅಡುಗೆ ಮಾಡ್ಬೇಕು. ಕೇಳ್ರಿ ರಾಣಿ ಅಕ್ಕ ಯಾಕೆ ವಾಂತಿ ಮಾಡ್ಕೊಂತೈತಿ ಅಂತ. ಮತ್ತೆ ಅದಕ್ಕೂ ಬೇಜಾರಾಕುತ್ತೆ, ನಮ್ಮ ಅತ್ತೆ ನೋಡೋದು ಮಾತು ಕೇಳಲಿಲ್ಲ ಅಂತ. ಬಂದು ಅಕ್ಕಿ ಹೇಳ್ಬೇಕು, ನೀನ್ ಹೇಳ್ದೆ ಅಂತಂದು ಕೇಳಿದ್ರೆ ಅಕ್ಕಿ ಯಾಕೆ ಬೇಜಾರು ಮಾಡ್ಕೊಂತಾಳ. ಹೋಗು ಅಡುಗೆ ಮಾಡೋ, ಬರೋಣ ಏನಾದ್ರು ಹೆಚ್ಕೊಡಕ್ಕೆ. ಬೇಡತ್ತೆ, ಅಲ್ಲೇ ಬೇಳೆ ಸಾರಿಗೆ ಹಾಕಿ ತರಕಾರಿ ಎಲ್ಲ ಹೆಚ್ಚಿಟ್ಟು ಬಂದೀನಿ. ಆ ಕಡೆ ಅನ್ನಕ್ಕೆ ಇಟ್ಟಿನಿ, ಸಾರಿಗೆ ಒಗ್ಗರಣೆ ಹಾಕಿ ಕಡೆಗೆ ಮುದ್ದಿಗಿಟ್ರೆ ಅತ್ಲಾಗ ಅಡಿಗೆ ಹಾಕುತ್ತೆ. ಹೌದೇ? ಸರಿ ಹೋಗು. ಪಾಪ ಈ ಹುಡುಗಿ ಸಣ್ಣ ಸೊಸೆ ಆದ್ರೆ ಹೆಂಗ್ ಮಾಡ್ಕೊಂಡು ಹೋಗುತ್ತೆ. ಇದ್ದಂತಾರ ಮನೆಯಿಂದ ಬಂದ್ರು ಅಕ್ಕಿದಾಳಕ್ಕಿ ರಾಣಿ. ಏನಿಲ್ಲ ಅವ್ರ ಅಪ್ಪನ ಮನೆಗೆ, ಇಲ್ಲಿ ದರ್ಪಕ್ಕೆ ಮಾತ್ರ ಏನು ಕಮ್ಮಿ ಇಲ್ಲ. ಗಂಡ ದುಡ್ಡು ಕೊಡ್ತಾನೇನ, ಪಿಜ್ಜಾ ಅಂತೆ ಅದಂತೆ. ನಾನು ಸೊಸೆಗೇನು ಅನ್ಬಾರ್ದಲ್ಲ ಅಂತ ಸುಮ್ಮನದೀನಿ. ಇನ್ನೊಂದ್ಸತಿ ತಂದು ತಿನ್ಲಿ ಸರ್ರಾಗಿ ಇಟ್ಟಿರ್ತೀನಿ. ಏನ್ ಹೇಳ್ಬೇಕಾನ ಆಕಿಗೆ. ರಾಣಿ ಅಯ್ಯೋ ಅತ್ತೆ ಕರಿತೈತೆ. ನಿನ್ನೆ ಬೇರೆ ಅದೇ ಪಿಜ್ಜಾ ತರ್ಸ್ಕೊಂಡು ತಿಂದಿದ್ದೆ, ಅದಕ್ಕೆ ವಾಂತಿ ಆಗ್ತೈತೆ ಅಂತ ಎಲ್ಲಿ ಬೈತೋ ಏನೋ. ಏನತ್ತೆ? ಏನ್ ಬೆಳಗ್ಗೆಯಿಂದನೂ ವಾಂತಿ ಮಾಡ್ಕೊಂತಿದ್ದಿ ಅಂತಲ್ ರಾಣಿ, ಏನಾಯ್ತು? ಗೊತ್ತಿಲ್ಲ ಅತ್ತೆ, ಯಾಕ ಬೆಳಗ್ಗೆಯಿಂದ ಒಂಥರ ತಲೆ ಸುತ್ತದಂಗೆ ಆಗ್ತೈತೆ, ಹೊಟ್ಟೆ ತೊಳಸ್ದಂಗೆ ಆಗ್ತೈತೆ, ವಾಂತಿ ಆಗ್ತೈತೆ. ತಲೆ ಸುತ್ತೈತಾ? ಹೊಟ್ಟೆ ತೊಳಸ್ದಂಗಾಗಿ ವಾಂತಿ ಆಗ್ತೈತಾ? ಬಾಯಿಲಿ ಕೈ ಕೊಡಿಲಿ. ಸರಿ ಒಂದ್ ಸ್ವಲ್ಪ ಏನು ಮಾತಾಡಬೇಡ. ಏನಾದ್ರೂ ತಿನ್ಬೇಕು ಅನಿಸ್ತತಾ? ಅತ್ತೆ, ಹುಂಚೆಕಾಯಿ ತಿನ್ಬೇಕು, ಮಾವಿನಕಾಯಿ ತಿನ್ಬೇಕು ಅಂತ ಅನಿಸ್ತೈತಿ. ಹುಂಚೆಕಾಯಿ ತಿನ್ಬೇಕು, ಮಾವಿನಕಾಯಿ ತಿನ್ಬೇಕು ಅನಿಸ್ತೈತಾ? ಅಯ್ಯೋ, ನಾನು ಅಜ್ಜಿ ಆಗ್ತದೀನಿ ರಾಣಿ, ನಿನ್ ತಾಯಿ ಆಗ್ತದೀಯಾ? ಏನ್ ಹೇಳ್ತಿದ್ದೀರತ್ತೆ? ನನ್ನ ತಾಯಿ ಆಗ್ತಿದ್ದೀನ? ನಿಮಗೆ ಹೆಂಗ್ ಗೊತ್ತಾಯ್ತು?
ಅಯ್ಯೋ ಅವಾಗಿನ ಕಾಲದಾಗೆಲ್ಲ ಡಾಕ್ಟ್ರು ಅಂತ ಎಲ್ಲಿದ್ರು? ಅವಾಗಿನ ಕಾಲದಾಗೆಲ್ಲ ನಾಡಿ ಹಿಡ್ಕೊಂಡು ನೋಡ್ತಿದ್ರು. ನಾನು ಅದನ್ನ ನಮ್ಮ ಅಮ್ಮ ಹೇಳ್ಕೊಟ್ಟಿತ್ತು ಹೆಂಗ್ ನೋಡ್ಬೇಕು ಅಂತ, ಅದಕ್ಕೆ ನೋಡಿದೆ. ಹೌದಾತೆ, ನಮ್ಮ ಅಮ್ಮಗೂ ಫೋನ್ ಮಾಡಿದ್ದೆ. ನಮ್ಮ ಅಮ್ಮನೂ ಅದೇ ಅಂತು, ಯಾಕೆ ಹೊಟ್ಟೆ ತೊಳಸ್ತೈತೆ ಅಂತ ಫೋನ್ ಮಾಡಿದ್ನಲ್ಲ, ಅದಕ್ಕೆ ತಾಯಿ ಆಗ್ತಿರ್ಬೇಕು, ಹೋಗಿ ಆಸ್ಪತ್ರೆ ತೋರ್ಸ್ಕೊಂಬ ಅಂತು. ಹೌದಾ, ಬಿಡು, ಒಳ್ಳೆ ಕೆಲಸ ಆಯ್ತು. ಅವನೆಲ್ಲಿ ನನ್ನ ಮಗ? ಬಂದ ತಕ್ಷಣ ಆಸ್ಪತ್ರೆಗೆ ಹೋಗು, ಬೈಕಾಗ ಹೋಗ್ಬೇಡ, ನಡ್ಕಂತಾನೆ ಹೋಗು ಮೆಲ್ಲಕ್ಕೆ. ಇಲ್ಲ ಅಂದ್ರೆ ಆಟ ಕೇಳು, ಫೋನ್ ಮಾಡ್ತಾನೆ, ಆಟದಾಗ ಹೋಗಿ ಮೆಲ್ಲಕ್ಕೆ ಹೋಗ್ರಿ. ಆ ರೋಡ್ ಬೇರೆ ಸರಿ ಇಲ್ಲ, ದಡ್ಕ ಬುಡ್ಕಕ್ಕೆ ಹೋಗ್ಬೇಡ. ರೋಡ್ ಅತಿ ಸರಿ ಇಲ್ಲ ಅಂದ್ರೆ ನಡ್ಕಂತಾನೆ ಹೋಗಿ, ಏನು ದೂರ ಇಲ್ಲ ಆಸ್ಪತ್ರೆ, ನಡ್ಕಂತ ಹೋಗಿ ಅವ್ರನ್ನೆಲ್ಲ ಕೇಳ್ಕೊಂಬ, ಸಿಟಿಗೆ ಹೋಗಂತೆ. ಆತತೆ. ರಾಣಿ, ರಾಣಿ, ಅಮ್ಮ. ಮಗಳೇ ಹೆಂಗದಿಯವ ರಾಣಿ? ಚೆನ್ನಾಗದಿಯಾ? ಓ ಬೀಗ್ರು, ಈಗ ಬಂದ್ರ? ನಿಮ್ಮ ಮಗಳು ಎಂತ ಒಳ್ಳೆ ವಿಷಯ ಹೇಳಿದಾಳೆ ಅಂತೀರ. ನಾನು ಅಜ್ಜಿ ಆಗ್ತದೀನಿ, ನೀವು ಅಜ್ಜಿ ಆಗ್ತದೀರಾ? ಬೀಗ್ರೆ ಗೊತ್ತಾಯ್ತು, ಅದಕ್ಕೆ ನನ್ನ ಮಗಳು ಹೇಳಿದ ತಕ್ಷಣ ಓಡೋಡ್ ಬಂದೆ. ಅವಳಿಗೆ ಸೇಬೆ ಹಣ್ಣು, ಕೇಸರಿ ಎಲ್ಲ ತಗೊಂಬಂದಿನಿ. ಹೌದಾ, ಬರ್ರಿ ಬರ್ರಿ, ಒಳಗೋಗಂಬರ್ರಿ. ಇಲ್ಲೇ ಗಾಳಿ ಬರ್ತೈತೆ ಅಲ್ ಬೀಗ್ರೆ, ಇಲ್ಲೇ ಚೆನ್ನಾಗೈತೆ. ಅವಾಗಿನ ಮನೆಗಳು ಕಿಟಕಿಗಳು ಬೇರೆ ಇಲ್ಲ, ಕರೆಂಟು ಇರಲ್ಲ ಹಳ್ಳಿಗಳಾಗೆ, ಶೆಕೆ ಅಂದ್ರೆ ಶೆಕೆ. ಇಲ್ಲೇ ಚೆನ್ನಾಗೈತೆ. ಓ ಮತ್ತೆ ಕರೆಂಟ್ ಬೇರೆ ಇರಲ್ಲ, ನಾವು ಅದಕ್ಕೆ ಇಲ್ಲೇ ಬಂದು ಕುತ್ಕೊಳೋದು ಜಾಸ್ತಿ. ಕುತ್ಕೊಳ್ರಿ ಕುತ್ಕೊಳ್ರಿ. ರಾಣಿ, ಇದ್ರಾಗೆ ಸೇಬೆ ಹಣ್ಣು, ಕೇಸರಿ ಎಲ್ಲ ಥರದವು ಹಣ್ಣು ಎಲ್ಲ ತಂದಿನಿ, ಸ್ವೀಟು ಅದು ಎಲ್ಲ ನಿನ್ನ ರೂಮಾಗಿ ಇಟ್ಕೊಂಡು ನೀನು ಒಬ್ಳೆ ತಿನ್ನು. ಏನ್ ಬೀಗ್ರೆ, ಎಲ್ಲ ರೂಮಾಗಿ ಇಟ್ಕೊಂಡು ಒಬ್ಳೆ ತಿನ್ರಿ ಅಂತ ಹೇಳಂಗದಿರಾ? ಇಟ್ಟು ಬಂದ್ಬಿಡ್ತೀನಿ ಈಗ ಬಿಡು ಅವಳಿಗೆ. ಅಯ್ಯ ಹಂಗಲ್ಲ ಬೀಗ್ರೆ, ಬಸ್ರಿ ಇದ್ಲಲ್ಲ, ಊಟ ಬೇರೆ ಸರಿಯಾಗಿ ಸೇರ್ತಿಲ್ಲ ಅಂದ್ಲ, ಅದಕ್ಕೆ ಹಣ್ಣು ತಂದಿದ್ನಲ್ಲ ಹಂಗೆ ಅಂದ್ಬಿಟ್ಟೆ. ಅಯ್ಯೋ ನಮ್ಮನೆಗೆ ಏನು ಬರ ಇಲ್ಲ, ಬೇಕಾದಷ್ಟು ಹಣ್ಣು ಹಂಪಲು ಎಲ್ಲ ತರ್ತಾನೆ. ಈಗ ಗೊತ್ತಾತಲ್ಲ ವಿಷಯ, ಗೊತ್ತಿಲ್ಲ. ಹೋಗವರ ನಿನ್ ರೂಮಾಗ ಹಿಡ್ಕೊಂಡು ನೀನೇ ತಿನ್ನೋಗಿ ನಿಮ್ಮ ಅಮ್ಮ ತಂದಿರೋದು. ಅಯ್ಯೋ ಏನು ಅನ್ಕೋಬೇಡ್ರಿ ಬೀಗ್ರೆ, ಬಾಯಿ ತಪ್ಪಿ ಹೇಳ್ಬಿಟ್ಟೆ. ಹೋಗವ್ರ ಒಳಗಿಡು. ಸರಿ ಸರಿ, ಒಳಗಿಟ್ಟು ಬರ್ತೀನಿ. ಬರ್ರಿ ಕುತ್ಕೊಳ್ರಿ. ಒಳ್ಳೆ ವಿಷಯ ಹೇಳ್ದಾಗ ಯಾಕೆ ನಾವು ಮಾತಾಡ್ಬೇಕು? ಏನ್ ಬಿಗ್ರೆ, ಮನೆ ಕಡೆ ಎಲ್ಲ ಚೆನ್ನಾಗಿದ್ರಾ? ಹ್ಞೂ ಬೀಗ್ರೆ, ಮನೆ ಕಡೆ ಎಲ್ಲ ಚೆನ್ನಾಗಿದ್ರು. ನಿಮ್ಮ ಮನೆಗೆ ಗೌಡ್ರು ಮಕ್ಕಳು ಎಲ್ಲ ಚೆನ್ನಾಗದಾರ? ಹ್ಞೂ ಚೆನ್ನಾಗದಾರ. ಕಡ್ಲೆ ಹಾಕಿದ್ರೇನಾ? ಹ್ಞೂ ಬೀಗ್ರೆ, ಕಡಲೆ ಹಾಕಿದ್ವಿ. ನಿಮ್ಮ ಕಡಲೆ ಹೆಂಗೈತೆ? 20 ಎಕರೆ ಕಡಲೆ ಹಾಕಿರ ಅಂದಂಗಾತು. ಹ್ಞೂ 20 ಎಕರೆಗೆ ಹಾಕಿದೀವಿ. ಒಂದು 10 ಎಕರೆ ಮೆಕ್ಕೆಜೋಳ ಹಾಕಿದ್ವಾ, ಹಾಕ್ಲಿಲ್ಲ ಏನಿಲ್ಲ. ನಿಮ್ದೇನು ಒಂದು 1.5 ಎಕರೆನಾ 2 ಎಕರೆನಾ? ನಮ್ದೆಲ್ಲ 1.5 ಎಕರೆ ಗಟ್ಲೆ ಐತೆ ಬೀಗ್ರೆ, ಒಂದು 3/4 ಎಕರೆ. ಅದಕ್ಕೆ ನಾವು ನೀರುಳ್ಳಿ ಹಾಕಿ ಬೆಳೆದಿದ್ವಾ, ಈ ಕಡಲೆ ಹಾಕಿವಿ. ಚೆನ್ನಾಗೈತೆ ನಮ್ದು ಕಡಲೆ. ಈರುಳ್ಳಿ ಬೆಳೆದಿದ್ರೇನ? ನಮ್ಮನೆಗೆ ಒಂದು ಕಳಿಸ್ಲೇ ಇಲ್ಲ. ಮಳೆ ಬಂದು ಓಸು ಕೆಟ್ಟೋಗಿದ್ವು, ಅದಕ್ಕೆ ಮತ್ತೆ ಇಂಥವೇನು ಕೊಡೋದು ಅಂತ ನನ್ನ ಮಗಳೇ ಬೇಡ ಅಂದ್ಲು. ಬೇಡ ಕಣಮ್ಮ, ನಮ್ಮ ಮನೆಗೆ ಹೆಚ್ಚಲ್ಲ, ಇವೊಂದು 4 ದಿವಸನೂ ಇರಲ್ಲ ಅಂದ್ಲಲ್ಲ, ಅದಕ್ಕೆ ಸುಮ್ಮನೆ ಅದು. ಸರಿ ತಾಡ್ರಿ, ನಮಗೆ ನೀರುಳ್ಳಿಗೆ ಬರಿಲ್ಲ, ಬೇಕಾದಷ್ಟು ಜನ. ಅಯ್ಯೋ ಊರಾಗೆ ತಂದು ಸುರಿತದ, ನಾವೇ ಬೇಡ ಬೇಡ ಅಂತ ಕಳಿಸ್ತೀವಿ. ನೋಡಿ ಹಿಂಗೊಂದು ನೀರುಳ್ಳಿ ಕೊಟ್ಟಿಲ್ಲ ಅಂತ ನಾವು 3/4 ಎಕರೆಗೆ ಬೆಳೆದಿರೋದು ಈಕಿ ಮನೆಗೆ ತಂದು ಸುರಿಬೇಕು. ನನ್ನ ಮಗಳು ಬೇರೆ ಆಗಿ ಅವಾಗ ತಂದು ಹಾಕ್ತೀನಿ, ಈಕಿ ಮನೆಗೆ ಯಾಕೆ ಹಾಕೋಣ? ಏನೋ ಗುಸು ಗುಸು ಅಂತಿರಂಗೈತೆ. ಏನಿಲ್ಲ ಬೀಗ್ರೆ. ಅಯ್ಯೋ ಬಂದು ಇಷ್ಟತ್ತಾತ. ವಾಣಿ ವಾಣಿ, ಟೀ ತಂಬರವ. ಯಾರೋ ಬಂದಿದ್ದಾರೆ ಅನ್ಸುತ್ತೆ. ಎಷ್ಟು ಲೋಟ ಆತೆ? ನನಗೆ ರಾಣೆ ಅಮ್ಮ ಬಂದಿದ್ದೆ, 2 ಲೋಟ ತಮ್ಮ ಸಾಕು. ವಾಣಿ ಏನ್ ಮಾಡ್ತಿದ್ಯಾ? ವಾಣಿ ನನಗೂ 1 ಲೋಟ ಟೀ ಮಾಡು, ಬೆಳಗಿಂದ ಏನು ತಿಂದಿಲ್ಲಲ್ಲ, ಒಂಥರ ಹೊಟ್ಟೆ ಎಲ್ಲ ತೊಳತೆ, ಟೀ ಕುಡಿದ್ರೆ ಸಮಾಧಾನ ಆಗುತ್ತೇನ. ಅಕ್ಕ ನೀವು ಅಡುಗೆ ಮನೆಗೆ ಬರಬೇಡ್ರಿ, ಸ್ಮೆಲ್ಲಿಗೆ ವಾಂತಿ ಆಗುತ್ತೆ ಅಂತೀರಾ, ಹೋಗ್ರಿ ಅತ್ತೆ ಹತ್ರ ಅಮ್ಮ ಹತ್ರ ಮಾತಾಡ್ತೀರಿ, ತರ್ತೀನಿ. ಆಯ್ತಾಯ್ತು. 9 ತಿಂಗಳು ಹಿಂಗೆ ಇದ್ದು ಆರಾಮಾಗಿ ಸೇವೆ ಮಾಡಿಸ್ಕೋಬೇಕು. ಮಾಡಿ 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 ಸಾಕಾಗಿತ್ತು. ಅಮ್ಮ ಮತ್ತೆ ನಮ್ಮ ವಿಚಾರ, ಅಪ್ಪ ಅವರಿಗೆಲ್ಲ ಹೇಳ್ದೆ? ಹೇಳಿದ್ನವ, ನಿಮ್ಮ ಅಪ್ಪನೂ ಬರ್ತೀನಿ ಅಂತ ಕುತ್ಕೊಂಡಿತ್ತು. ಆ ಕಡ್ಲಿಗೆ ಪಕ್ಷಿಗಳು ಬಂದು ಕುತ್ಕೊಂಡು ಎಲ್ಲ ಹಿಂಗೆ ಕಿತ್ಕೊಂಡು ತಿಂತವೆ ಅಂತ, ಹೊಲ್ದ ಹತ್ರ ಕಾಯರು ಯಾರು ಇಲ್ಲ ಅಂತ ಉಳ್ಕಂತು. ನಾನು ಹೋದಾಗ ಕಳಿಸ್ತೀನಿ ತಗ, ನಾನು ಹೊಲ್ ತಕ್ಕ ಹೋದ್ರೆ ಅಪ್ಪ ಬರ್ತತಿ. ಅಮ್ಮ ನೀನು ಹೋದ ತಕ್ಷಣ ಕಳಿಸು, ಯಾಕ ಅಪ್ಪನ ನೋಡಂಗ ಆಗ್ಬಿಟ್ಟಿತ್ತೆ. ಕಳಿಸ್ರಿ, ಯಾಕ ಅಪ್ಪನ ನೋಡ್ಬೇಕು ಅಂತಾಳೆ, ಕಳಿಸ್ರಿ. ಆಯ್ತು ಬಿಗ್ರೆ. ಅತ್ತೆ ಟೀ ತಾಳ್ರಿ. ತಾಳ್ರಿ ಬಿಗ್ರಿ ಟೀನ. ಅಕ್ಕ ನೀವು ತಗೊಳ್ರಿ ಟೀನ. ಟೀನ ಅವಳಿಗೆ ಯಾಕೆ? ಬೇಡ ಬೇಡ, ಅವಳು ಟೀ ಕುಡಿಯಲ್ಲ, ತಂದು. ಟೀ ಕುಡಿಯಲ್ಲ? ಅಯ್ಯೋ ಅಮ್ಮ ನನಗೆ ಯಾಕೆ ಬೆಳಗಿಂದ ವಾಂತಿ ಆಗ್ತಿದ್ದಲ್ಲ, ನಾನೇ ಮಾಡ್ಕೊಡು ಅಂದೆ, ಅದಕ್ಕೆ ಮಾಡ್ಕೊಂಬಂದಾಳ ವಾಣಿ. ಕುಡಿ, ಟೀ ಕುಡಿದ್ರೆ ಏನಾರ ಒಂಚೂರು ಸಮಾಧಾನ ಹಾಕುತ್ತೇನೆ. ಅಯ್ಯೋ ಬೇಡ, ಟೀ ಕುಡಿಯೋದೇ ಬೇಡ ನೀನು. ಇನ್ನು ಮುಂದೆ ಅವಳ ಅಡುಗೆನ ನೀನೇನು ಮಾಡಬೇಡ, ಅವಳೇ ಏನೋ ಒಂಚೂರು ಮಾಡ್ಕೊಂಡು ತಿಂತಾಳೆ. ಯಾಕೆ
ಯಾಕೆ ಈ ತರ ಮಾತಾಡ್ತಿದ್ದೀರಾ? ಅವಳು ಯಾಕೆ ಈಕಿಗೆ ಮಾಡ್ಕೊಡ್ಬಾರ್ದು? ಆ ಈಕೆ ಮಾಡ್ಕೊಂಡು ನಮ್ಮನೆಗಿನ 2 ಒಲೆ ಹೊಚ್ಚಿಲ್ಲ. ಅಯ್ಯೋ ಬೀಗ್ರೆ ಹಂಗೆ ಹೇಳಿಲ್ಲ ನಾನು. ಅವಳಿಗಿನ್ನೂ ಮಕ್ಕಳಾಗಿಲ್ಲಲ್ಲ, ಹೊಟ್ಟೆ ಉರಿಯಿಂದ ಮಾಡಿದ್ರೆ ನನ್ನ ಮಗುಗೆ ಏನಾರ ಆದತ್ ನಿಮ್ಮ ಮಗುಗೆ ಅಂತ ಹೇಳ್ದೆ. ಅಯ್ಯೋ ಆಂಟಿ, ನನಗೆ ಅಕ್ಕ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತಂದು ಕೇಳಿ ಭಾಳ ಖುಷಿ ಆಯ್ತು. ಒಂದು ಮಗು ಬರುತ್ತಲ್ಲ, ಆಟ ಆಡಿಸ್ಬೋದಲ್ಲ ಅಂತ ನೀವು ಹಿಂಗೆ ಮಾತಾಡ್ತೀರಿ ಅಂತ ನನಗೆ ಗೊತ್ತಿದ್ದಿಲ್ಲ. ನೋಡ್ರಿ ಬೀಗ್ರೆ, ನೀವು ಬಂದು ನಮ್ಮನೆಗೆ ಜಗಳ ತಂದು ಇಡ್ಬೇಡ್ರಿ. ನಮ್ಮನೆಗೆ ಎಬ್ಳಾರ್ ಸೊಸೆರು ಒಂದೇ. ಇವಳು ಇವತ್ತಾಗಿರ್ಬೋದು, ಅವಳು ನಾಳೆ ಆಗ್ತಾಳೆ. ಯಾಕಮ್ಮ ಹಂಗೆ ಮಾತಾಡ್ತೀಯಾ? ಇಲ್ಲ ಬಿಡು ಬೀಗ್ರೆ, ತಪ್ಪಾತು. ನಾನೇನ ನನ್ನ ಮಗಳ ಮೇಲಿನ ಪ್ರೀತಿಗೆ ಹಂಗೆ ಅಂದ್ಬಿಟ್ಟೆ. ಇವತ್ತು ತಂದಿದ್ದೆ, ಇನ್ನೊಂದು ದಿವಸ ಅಂದಿರ. ಮತ್ತೆ ಇದು ವಿಚಾರ ನಮ್ಮ ಗೌಡ್ರಿಗೆ ಗೊತ್ತಾದ್ರೆ ಮತ್ತೆ ಊರು ಒಲ್ಗೇರಿ ಒಂದು ಮಾಡ್ಬಿಡ್ತಾರೆ. ಏನಾಗಿತ್ತೇನು ಬಾಯಿ ಬಂದಂಗೆ ಹೇಳ್ಬಿಡ್ತೈತಿ. ಬೀಗ್ರೆ ತಪ್ಪಾತು.